ನಮಸ್ಕಾರ ಸರ್. NY ಗೋಪಾಲ್ ಕೃಷ್ಣ ಅವರೇ, ಬಹುಶಃ ಕ್ಯಾಬಿನೆಟ್ ರೀಶಫಲ್ ಆದ್ರೆ ಅವಕಾಶಗಳು ಕೂಡ ಸಿಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ತಮ್ಮ ಪ್ರತಿಕ್ರಿಯೆ? ನಾನು ಈಗ ಒಂದು ಬಹಳ ದಿವಸದಿಂದ ಸುಮಾರು 30 ವರ್ಷ ರಾಜಕೀಯದ ಅನುಭವ ನನಗೆ. ಎಲ್ಲಿ ಬ್ರೇಕಪ್ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ನಾನು ಒಂದ್ ಜಿಲ್ಲೆಲ್ಲ ಬಳ್ಳಾರಿ ಜಿಲ್ಲೆಯಲ್ಲೂ ಕೆಲಸ ಮಾಡಿದೆ ML ಆಗಿ. ಆಮೇಲೆ ಕೂಡ್ಲಿಗೆಯಲ್ಲಿ ಕೆಲಸ ಮಾಡಿದೆ. ಮೊಳಕಾಲ್ಮೂರಿನಲ್ಲಿ 25 ವರ್ಷಗಳ ಕಾಲ ನಾನು ML ಆಗಿ ಕಂಟಿನ್ಯೂ ಆಗಿದ್ದೀನಿ. ಸಾಕಷ್ಟು ಕೆಲಸಗಳು ಮಾಡಿದ್ದೀನಿ. ಜನ ಅಭಿಪ್ರಾಯ ಕೂಡ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. 7 ಸಾರಿ ಸತತವಾಗಿ ಗೆದ್ದಿರ್ತಕ್ಕಂಥವ್ನು ನಾನು ರಾಜಕೀಯದಲ್ಲಿ ಇನ್ನು ನೋಡಿಲ್ಲ. ನಾನು ಹಿಂದೆ ಧರ್ಮಸಿಂಗ್ ಅವ್ರ ಪೀರಿಯಡ್ ನಲ್ಲಿ ಡೆಪ್ಟಿ ಸ್ಪೀಕರ್ ಆಗಿ ಕೆಲಸನೂ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಚೇರ್ಮನ್ ಬೋರ್ಡ್ ನಂಜುಂಡಪ್ಪ ಅನುಷ್ಠಾನ ಸಮಿತಿಯಲ್ಲಿ ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಹೆಚ್ಚಿನ ಅನುಭವ ನನಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಕೂಡ ಸತತವಾಗಿ ಸೀನಿಯರ್ ಮೋಸ್ಟ್ ಈಗ ಆಗ್ತಕ್ಕಂಥ MLAಗಳಲ್ಲಿ 60% ಆಫ್ ದಿ MLAಗಳಿಗಿಂತ ಸೀನಿಯರ್ ನಾನು. ಹೀಗಾಗಿ ಅಲ್ಲ ಸೇವಾ ಇದ್ರದ್ದು ಆಮೇಲೆ ಜ್ಯೇಷ್ಠತೆ ಮತ್ತು ನಾನ್ ಮಾಡಿರ್ತಕ್ಕಂತ ಸತ್ಕಾರ್ಯಗಳು ಇವೆಲ್ಲ ನೋಡಿ ಅವ್ರ ಎನ್ಕ್ವೈರಿ ಮಾಡಿ ಕೂಡ್ಲಿಗಿ ಬಳ್ಳಾರಿಲಿ ಪಾಸಿಟಿವ್ ರಿಪ್ಲೈ ಇವರು 190% ಪಾಸಿಟಿವ್ ಆಗಿ ಕೊಟ್ರೆ ನನ್ನ ಮಂತ್ರಿ ಮಾಡ್ಲಿ, ಇಲ್ಲ ಅಂದ್ರೆ ನಾನು ಅದ್ರ ಬೇಡಿಕೆನೆ ಇಡಕ್ ಹೋಗೋದಿಲ್ಲ. ಅಂತ ಸುಳಿವೇನಾದ್ರೂ ಸಿಕ್ಕಿದ್ಯಾ ನಿಮ್ಗೆ ಕ್ಯಾಬಿನೆಟ್ ಅಲ್ಲಿ? ಇಲ್ಲ ಸುಳಿವಿಲ್ಲ. ಬಟ್ ನನ್ನ ಆಪ್ಷನ್ ಏನಂದ್ರೆ ಈಗ ನಾವು ಕೊನೆಯ ದಿನಗಳಲ್ಲಿ 7 ಸಾರಿ ML ಆಗಿರ್ತಕ್ಕಂಥ ಸೀನಿಯರ್ ಮೋಸ್ಟ್ ನನಗೊಂದು ಅವಕಾಶ ಕೊಟ್ಟು ಸಹಾಯ ಮಾಡಿದ್ರೆ ಪಾರ್ಟಿಗೂ ಒಳ್ಳೆ ಇಮೇಜ್ ಬರುತ್ತೆ, ಆಮೇಲೆ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರಿಗೂ ಒಳ್ಳೆ ಹೆಸರು ಬರುತ್ತೆ, ಆಮೇಲೆ ಸಾರ್ವಜನಿಕವಾಗಿ ಇಡೀ 3-4 ಜಿಲ್ಲೆಗಳಲ್ಲಿ ಕೂಡ ನನಗಿಂತ ಹೆಚ್ಚಾಗಿ ನಮ್ ಜನ ನನ್ನ ಮಂತ್ರಿಯಾಗಿ ಒಂದ್ಸರಿ ನೋಡ್ಬೇಕು ಅನ್ನೋ ಆಸೆಗಳು ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ. ಅದನ್ನ ಫುಲ್ಫಿಲ್ ಮಾಡೋದು ಮಾನವೀಯತೆ ದೃಷ್ಟಿಯಿಂದ, ರಾಜಕೀಯ ಹಿತದೃಷ್ಟಿಯಿಂದ, ಧರ್ಮದ ಹಿತದೃಷ್ಟಿಯಿಂದ ನಾನು ಕೇಳ್ತಕ್ಕಂಥ ದಾರಿಯಲ್ಲಿದ್ದೀನಿ. ಅದ್ರ ಇವೆಲ್ಲ ಮನಗೊಂಡು ಅವ್ರು ಮಾಡಿದ್ರೆ ನಾನು ಯಾರಿಗೂ ಹೊಸಬಲ್ಲ. ಸಿದ್ದರಾಮಯ್ಯನವ್ರಿಗೂ ಹೊಸಬಲ್ಲ, ಮಾನ್ಯ ಖರ್ಗೆ ಅವ್ರಿಗೂ ಹೊಸಬಲ್ಲ, DK ಶಿವಕುಮಾರ್ ಅವ್ರಿಗೂ ಹೊಸಬಲ್ಲ. ಗೋಪಾಲ್ ಕೃಷ್ಣ ಅವರೇ, ಈಗ ನೀವೇ ಹೇಳಿದ್ರಿ ನಾನು ಯಾರಿಗೂ ಹೊಸಬಲ್ಲ, ನಾನು 7 ಬಾರಿ MLA ಆದಂಥವನು ಅಂತ. ಯಾಕೆ ಸಿದ್ದರಾಮಯ್ಯನವ್ರ ಸರ್ಕಾರದ ಅವಧಿಯಲ್ಲೇ ನಿಮ್ಮನ್ನ ಕ್ಯಾಬಿನೆಟ್ ತಗೋಬಹುದಿತ್ತಲ್ಲ, ಯಾಕೆ ಬಿಟ್ಬಿಟ್ರು ಅಂತ? ಇಲ್ಲ, ಅವ್ರ ಪ್ರಚಾರಗಳು ಏನಿತ್ತು, ಯಾವ ತರ ಇತ್ತು, ನಾನು ಕೂಡ ಚಿತ್ರಹಿಂಸೆ ಮಾಡಕ್ ಹೋಗ್ಲಿಲ್ಲ. ಅವ್ರಿಗೆ ನಾನು ಮಾಡ್ಲೇಬೇಕು ಅಂತ ಹೇಳಿ ನಾನು ಬೇರೆ ರೀತಿಯಲ್ಲಿ ಮಾಡಕ್ ಹೋಗ್ಲಿಲ್ಲ. ನಂದೇ ಒಂದು ಸಿದ್ಧಾಂತ ತತ್ವ ಇಟ್ಕೊಂಡೆ ರಾಜಕೀಯದಲ್ಲಿ ಮುಂದುವರೆದಿದ್ದೀನಿ. ಅದಕ್ಕೆ ವ್ಯತಿರಿಕ್ತವಾದಂತ ವಾತಾವರಣಗಳು ಸರ್ಕಾರಕ್ಕೆ ಮುಖ್ಯಮಂತ್ರಿ ಮುಜುಗರ ತರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಐ ವಾಸ್ ಕೀಪಿಂಗ್ ಕ್ವೈಟ್. ಆ ವಿಚಾರದಲ್ಲಿ ಎಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ. ಜನ ತರೋದು, ಗಲಾಟೆ ಮಾಡಿಸೋದು ಇವೆಲ್ಲ ಇದೆ. ಮಾತ್ರ ಸಿಗೋದಾ ಅಂತ ಕ್ಯಾಬಿನೆಟ್ ನಲ್ಲಿ ಅವಕಾಶ? ಅಲ್ಲ, ಆತರ ಏನ್ ಭಾವನೆಗಳಂದ್ರೆ ಇತ್ತೀಚೆಗೆ ಹಿಂದಿನ ರಾಜಕಾರಣಕ್ಕೆ ಹೋಗ್ತೀನಿ ನಾನು. ಅಲ್ಲ, ಯಾರಾದ್ರೂ ಮಾಡೋದುಂಟಾ? ಆ ರೀತಿ ಮಾಡ್ತಾರ ಕ್ಯಾಬಿನೆಟ್ ನಲ್ಲಿ ಅವಕಾಶಕ್ಕೋಸ್ಕರ ಗಲಾಟೆ ಮಾಡಿಸೋದು, ಒತ್ತಡ ಹೇರೋದು, ಆ ರೀತಿ? ಅಲ್ಲ, ಆತರ ಉದ್ದೇಶಗಳು ಎಲ್ಲಿ ನಡೀತಾ ಇಲ್ಲಲ್ಲ. ಆತರ ಉದ್ದೇಶಗಳಲ್ಲ. ಕೆಲವರೆಲ್ಲ ಅದೇ ಭಾವನೆಗಳು ಇಟ್ಕೊಂಡು ಗಲಾಟೆ ಮಾಡಿದ್ರೆ ಕೊಡ್ತಾರೇನೋ ಅನ್ನೋ ಭಾವನೆ ಇಟ್ಕೊಂಡು ಹೋಗ್ತಾರೆ. ಅದ್ರ ನಾನು ಆ ದಾಟಿಯಲ್ಲಿ ಬರೋಣ ಅಲ್ವಲ್ಲ. ಪ್ರೀತಿ, ವಿಶ್ವಾಸ, ಅಭಿಮಾನ, ನನ್ನ ಯೋಗ್ಯತೆ ನೋಡ್ಕೊಂಡು ಅವಕಾಶ ಕೊಟ್ರೆ ಈ ರಾಜ್ಯದ ಜನಗಳ ಸೇವೆ ಮಾಡ್ಲಿಕ್ಕೆ ನಾನು ತಯಾರಾಗಿದ್ದೀನಿ. ಜೂನಿಯರ್ಸ್ಗೆಲ್ಲ ಕಡೆಗಣಿಸೋದಕ್ಕಿಂತ ಹೆಚ್ಚಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲೇ ಸೀನಿಯರ್ ಮೋಸ್ಟ್ ನಾನು ಜಿಲ್ಲಾಧ್ಯಕ್ಷನಾಗಿ ಸುಮಾರು ಕಷ್ಟಕಾಲದಲ್ಲಿ ಕೆಲಸ ಮಾಡಿದ್ದೀನಿ. 97ರಲ್ಲಿ JH ಪಾಟೀಲ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆಗೆ ಸ್ಪರ್ಧೆಯಾಗಿ ನಾನು ಗೆದ್ದಿದ್ದೀನಿ. ಅವಾಗ ವಿರುದ್ಧವಾಗಿ ಒಬ್ಬ ಆಪೋಸಿಷನ್ ಇರ್ಲಿಲ್ಲ. ನಾನು ಬಂದ ಮೇಲೆ ಆಪೋಸಿಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆದ್ರು. ಇವೆಲ್ಲಾನು ಹಿಸ್ಟ್ರಿ ಇದೆ, ಚರಿತ್ರೆ ಇದೆ. ಆ ಚರಿತ್ರೆನ ಒಂದ್ಸರಿ ಪುಟ ತಿರುಗಿ ನೋಡಿದ್ರೆ ನನ್ನ ಯೋಗ್ಯತೆ ಏನು, ನಾನೇನು, ನಾನು ಕೇಳ್ತಕ್ಕಂಥದ್ದು ನಿಜಾನ ಅಲ್ಲ, ನಾನು ಕೇಳ್ತಕ್ಕಂಥ ವ್ಯವಸ್ಥೆಗೆ ಅದು ನನಗೆ ತಕ್ಕವಾಗಿರ್ತಕ್ಕಂಥ ಅಲ್ಲ ಅಂತ ಯೋಚನೆ ಮಾಡ್ಬೇಕು. ಅಲ್ಲ, ಸೀನಿಯರ್ ಮೋಸ್ಟ್ ಇದ್ರಿ ನೀವು. ಸೊ ಖಂಡಿತವಾಗ್ಲೂ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಬಹುಶಃ ನಿಮ್ಗೊಂದು ಅವಕಾಶ ಸಿಗ್ಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಕೂಡ ಇದೆ, ನಿಮ್ಮ ಕಾರ್ಯಕರ್ತರು ಅಭಿಮಾನಿಗಳ ಅಭಿಪ್ರಾಯ ಕೂಡ ಇದೆ. ಈಗೀಗ ಸ್ವಲ್ಪ ನನಗೆ ಆಸೆ ಗರಿಗೆದರಿದೆ. ಯಾಕೆ ಸರ್ ಇಷ್ಟೊಂದು ಈಗೀಗ ಆಸೆ? ಯಾಕೆ ಅಂದ್ರೆ ಅಲ್ಲ, ಶಿವಕುಮಾರ್ ಅವರೇ ನನಗೆ 97ರಲ್ಲಿ ಬಂದು ಅಬ್ಸರ್ವರ್ ಆಗಿ ಬಂದು ಟಿಕೆಟ್ ಕೊಡಿಸಿದ್ದಾರೆ. ಆ ಕಷ್ಟ ಕಾಲದಲ್ಲಿ ಗೆದ್ದಿದ್ದೀನಿ.
ಬೈ ಎಲೆಕ್ಷನ್ ಬಳ್ಳಾರಿಯಲ್ಲಿ ಬೈ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾನು ಅಲ್ಲಿ ಮುಂದುವರೆದು ಗೆದ್ದಿರ್ತಕ್ಕಂಥದ್ದು ಹೌದು ಬೈ ಎಲೆಕ್ಷನ್ ಅಲ್ಲಿ. ಹಿಂಗಾಗಿ ನನಗೆ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ಹತ್ತಿರದಲ್ಲಿರ್ತಕ್ಕಂಥ ವ್ಯಕ್ತಿ, ನನ್ನ ಚೆನ್ನಾಗಿ ಮನಗಂಡಿರ್ತಕ್ಕಂಥ ವ್ಯಕ್ತಿ, ನನ್ನ ವ್ಯಕ್ತಿತ್ವ, ನನ್ನ ಇಡೀ ಕುಟುಂಬ, ನಮ್ಮ ಅಣ್ಣವ್ರು ಕೂಡ ಚೀಫ್ ಜಸ್ಟಿಸ್ ಆಗಿ ಕರ್ನಾಟಕದಲ್ಲಿ, ಆಮೇಲೆ ಆಂಧ್ರದಲ್ಲಿ, ಒರಿಸ್ಸಾದಲ್ಲಿ ಕೆಲಸ ಮಾಡಿ ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರದಲ್ಲಿ ಅವ್ರನ್ನ MP ಆಗಿ ಕೂಡ ಮಾಡಿದ್ರು ಇಲ್ಲಿ. ಅಂತ ಒಂದು ಇವೆಲ್ಲ ಇದಾವೆ, ಎಕ್ಸಾಂಪಲ್ಸ್ ಇದಾವೆ, ಬ್ಯಾಕ್ ಗ್ರೌಂಡ್ ಇದೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ. ಕಷ್ಟ ಕಾಲದಲ್ಲಿ ನಾನು ಪಾರ್ಟಿಗೆ ಬಂದಂತ ವ್ಯಕ್ತಿ, ದುಡ್ದಿದ್ದೀನಿ, ಕಷ್ಟಪಟ್ಟಿದ್ದೀನಿ, DCC ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ, ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳೆಲ್ಲ ತಂದಿರ್ತಕ್ಕಂಥ ವ್ಯಕ್ತಿ ನಾನು. ಇಡೀ ತಿರುಗಿ ಜಿಲ್ಲೆಯಿಂದ ಹೋರಾಟ ಮಾಡಿ ಗೆದ್ದು ಬಂದಿರ್ತಕ್ಕಂಥವ್ನು. ನನಗೆ ಅದ್ರ ನೋಡಿ ನನ್ನ ಯೋಗ್ಯತೆ ನೋಡ್ಬಿಟ್ಟು ಬೈ ಎಲೆಕ್ಷನ್ ಬಳ್ಳಾರಿಯಲ್ಲಿ ಚುನಾವಣೆಗೆ ನಿಲ್ಸಿದ್ರು. ಇದೇ ಇವರು ನೇತೃತ್ವನೇ, ಡಿ ಕೆ ಶಿವಕುಮಾರ್ ನೇತೃತ್ವನೇ ಹಳ್ಳಿಗೆ ತಿರುಗಿಬಿಟ್ಟು ನನ್ನ 39,000 ಓಟ್ನಲ್ಲಿ ಗೆಲ್ಸ್ಕೊಂಡು ಬಂದ್ರು. ಹಿಂಗಾಗಿ ಸಾರ್ಥಕವಾಗಿರ್ತಕ್ಕಂಥ ಜೀವನ ಪಾರ್ಟಿಯಲ್ಲಿ ನಾನು ನೋಡಿದೀನಿ. ಅವರು ಮಾಡಿರ್ತಕ್ಕಂಥ ಸಹಾಯಕ್ಕೆ ಯಾವತ್ತೂ ಕೂಡ ಋಣಿಯಾಗಿದ್ದೀನಿ. ಯಾವತ್ತೂ ಕೂಡ ನಾನು ವಿರುದ್ಧವಾಗಿ ಯಾವ ವ್ಯಕ್ತಿಗೂ ಅಲ್ಲ, ಯಾವ ಪಾರ್ಟಿಗೂ ಅಲ್ಲ. ಏನಂದ್ರೆ ನಾನು ಸೀನಿಯರ್ ಮೋಸ್ಟ್ ಇದ್ದೀನಿ, ನಾನು ಅನುಭವನ ಮನಗಂಡು ನನಗೆ ಒಂದ್ಸಾರಿ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಕ್ಕಂಥದ್ದು ನನ್ನ ಧರ್ಮ ಅಂತ ತಿಳ್ಕೊಂಡು ನಾನು ಕೇಳ್ತಾ ಇದ್ದೀನಿ. ಕಷ್ಟ ಕಾಲದಲ್ಲಿ ಟಿಕೆಟ್ ಕೊಟ್ಟ ನಂತರದಲ್ಲಿ ನೀವು ಮಾಡ್ಕೊಂಡು ಬಂದಂತ ಕೆಲಸ, ಅದ್ರ ಜೊತೆಗೆ ಜನರ ಆಶೀರ್ವಾದ, 7 ಬಾರಿ MLA ಆದ್ರಿ, ಹೈಕಮಾಂಡ್ ಗಮನಕ್ಕೆ ಬಂದೇ ಇಲ್ವಾ ಸರ್ ಇದು ನಿಮ್ಮನ್ನ ಕ್ಯಾಬಿನೆಟ್ ತಗೋಬೇಕು ಅಂತ? ಅದು ಯಾವ ಕಾಲಕ್ಕೋ ಬಂದು ಎಲ್ಲರಿಗೂ ಗೊತ್ತು, ಹೈಕಮಾಂಡ್ ಅಲ್ಲಿ ಕೂಡ ನಾನು ಏನಂತ ಗೊತ್ತು, ನನ್ನ ಯೋಗ್ಯತೆ ಏನಂತ ಗೊತ್ತು. ಆದ್ರೆ ನಾನು ಯಾರು ಈಗ ನನಗೆ ದೊಡ್ಡಪ್ಪನವರಲ್ಲ ಚಿಕ್ಕಪ್ಪನವರಲ್ಲ, ನಾನು ಯಾರ ಮುಂದೆ ಹೇಳ್ಕೊಳ್ಳ ಅನ್ನೋನ ನಿಮ್ಗೆ ಗೊತ್ತಾಗುತ್ತಲ್ಲ, ನೀವೇನೋ ಒಳ್ಳೆ ಫ್ರೆಂಡ್ ಅಂತ ನಾನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ. ಡಿ ಕೆ ಶಿವಕುಮಾರ್ ಒಳ್ಳೆ ಫ್ರೆಂಡ್ ಅಲ್ಲ, ಸಿದ್ದರಾಮಯ್ಯನವರು ಒಳ್ಳೆ ಆತ್ಮೀಯರಲ್ಲ, ಖರ್ಗೆ ಅವರ ಆತ್ಮೀಯರಲ್ಲ. ಅವರೆಲ್ಲ ಆಪ್ತರೆ, ನನಗೆ ತುಂಬಾ ಆಪ್ತರೆ. ಸಿದ್ದರಾಮಯ್ಯನವರು ಕೂಡ ಬಹಳ ಒಳ್ಳೆ ವ್ಯಕ್ತಿ, ಯಾವತ್ತೂ ಕೂಡ ಹತ್ತಿರದಲ್ಲೇ ಕಂಡಂತ ವ್ಯಕ್ತಿ. ಅವಾಗ ಕೇಳ್ಕೊಂಡೆ, ನಾನು ಹೋಗಿ ಕೇಳಿದ್ದೀನಿ ಹಿಂದೆ, ಏನೇನೋ ಕಾರಣಗಳು, ಈಕ್ವೇಶನ್ಸ್, ಕಮ್ಯುನಿಟಿ ಈಕ್ವೇಶನ್ಸ್, ಆಮೇಲೆ ಅವ್ರ ಒತ್ತಡಗಳು, ಯಾವ ಪ್ರೆಷರ್ ಮೇಲೆ ಪಾಪ ಅವ್ರಿಗೆ ತೊಂದರೆ ಆಗ್ತದೋ ಅಂತೇಳಿ ತೊಂದರೆ ಕೊಡಬಾರ್ದು ಅಂತ ನಾನು ಸುಮ್ನೆ ಆಗಿರೋ. ಹಿಂಗಾಗಿ ಬರುತ್ತೆ ಅಂತ ಶಬರಿ ಕಾದಂಗ ಶ್ರೀರಾಮನ ಶಬರಿ ಯಾವ ರೀತಿ ಕಾದ್ರು ಅದೇ ರೀತಿಯಲ್ಲಿ ಕಾಯ್ಕೊಂಡು ಕೂತಿದ್ದೀನಿ. ಶ್ರೀರಾಮ್ ಬಂದು ಏನಾದ್ರು ನನಗೆ ಆ ಶಬರಿನ ಯಾವ ರೀತಿ ದರ್ಶನ ಕೊಡ್ತಾ ನಂಗೆ ದರ್ಶನ ಕೊಟ್ರು. ಈಗ ಡಿ ಕೆ ಶಿವಕುಮಾರ್ ಶ್ರೀರಾಮ್ ಆಗ್ತಾನೆ. ಡಿ ಕೆ ಶಿವಕುಮಾರ್ನ ಈ ಸಂಬಂಧ ತಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಏನಾದ್ರು ಭೇಟಿ ಮಾಡ್ತೀರಾ? ಅವ್ರ ಮೇಲೆ ಒತ್ತಡ ಹೇರುವಂತದ್ದು, ಅವ್ರ ಗಮನಕ್ಕೆ ತರುವಂತದ್ದು ಏನಾದ್ರು ಮಾಡ್ತೀರಾ ಅಂತ? ಇಲ್ಲ, ಒತ್ತಡ ಮಾಡಕ್ ಹೋಗಲ್ಲ. ನಾನ್ ರಿಕ್ವೆಸ್ಟ್ ಮಾಡ್ತೀನಿ. ನಾನು ನಡೆದಂತ ನಡೆ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ. ಅವ್ರಿಗೆ ಬಹಳ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮುಂದೆ ನಾವು ಕೂಡ ಹೇಳಿದ್ರಲ್ಲ ಅಷ್ಟು ಸಮಂಜಸ ಇರಲ್ಲ. ಯಾಕಂದ್ರೆ 1 to 1 ತಗೊಂಡಿರೋರು ಅವರು 100 ಮಾರ್ಕ್ಸ್ ತಗೊಂಡಿರೋರು, ನಾನು 90 ಮಾರ್ಕ್ಸ್ ತಗೊಂಡಿರೋನು. ಹತ್ತತ್ರದಲ್ಲಿ ಇದೀವಲ್ಲ ನಾವು. ಹಿಂಗಾಗಿ ಅವ್ರೇನೆ ಸ್ವಲ್ಪ ಮಾಡಿ, ನೀವು ದೊಡ್ಡ ಮನ್ಸು ಮಾಡಿ ನೀವು ಒತ್ತಾಯ ಮಾಡ್ರಿ ನನ್ನ ಪರವಾಗಿ. ಈಸ್ ಎ ಮೋಸ್ಟ್ ಸೀನಿಯರ್, 7 ಸರಿ ಮಾಡಿದ್ದೇನೆ. ನಾವಂತೂ ಗಮನಕ್ಕೆ ತರೋ ಪ್ರಯತ್ನ ಮಾಡೇ ಮಾಡ್ತೀವಿ. ಅಲ್ಲ, 3 ಜಿಲ್ಲೆಯಲ್ಲಿ MLA ಆಗಿದ್ದಾನೆ, ಅನ್ಯಾಯ ಆಗಿದೆ ಆತನಿಗೆ. ಈ ಸರಿಪಡಿಸಿ ನಿಮ್ ಸರ್ಕಾರದಲ್ಲಿ ಅಂತ ಕೇಳ್ರಿ. ಗೋಪಾಲ್ ಕೃಷ್ಣ ಅವರೇ, ತಾವು ಮೊಳಕಾಲ್ಮೂರು MLA ಆಗಿದ್ರಿ. ಡಿ ಕೆ ಶಿವಕುಮಾರ್ಗೆ ಶುಭಾಶಯ ವಿಶ್ ಮಾಡೋ ನೆಪದಲ್ಲಾದ್ರೂ ಕೇಳಬಹುದಲ್ಲ ನೀವು ಅಂತ? ಇಲ್ಲ, ನನಗೆ ಯಾವತ್ತು ಮನಸ್ಸಿನಲ್ಲಿದೆ. ಯಾವತ್ತು ಕೂಡ ಅವ್ರಿಗೆ ನಾವು ಒಳ್ಳೆ ನೋಡ್ರಿ, ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ ಆತ. ಯಾವತ್ತು ಕೂಡ ಪಾರ್ಟಿ ಬಿಟ್ಟೋಗಿ ಹಿಂದೆ ಯಾವಾಗ ಒಂದು ಸಾರಿ ಇಂಡಿಪೆಂಡೆಂಟ್ ಆಗಿ ನಿಂತು ಮತ್ತೆ ಪಾರ್ಟಿ ಸೇರಿದ್ಮೇಲೆ ಪಾರ್ಟಿ ಹಿಂದಕ್ಕೂ ಹೋಗ್ಲಿಲ್ಲ ಅವರು. ಆ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿ, ಕಷ್ಟದಲ್ಲಿದ್ದ ಪಾರ್ಟಿ ಅಂದ್ರೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಆತ, ಕಾಂಗ್ರೆಸ್ ಅಂದ್ರೆ ಗೊತ್ತಿರ್ತಕ್ಕಂಥ ವ್ಯಕ್ತಿ. ನಾವು ಅದೇ ದಾಟಿಯಲ್ಲಿ ಬಂದಿರ್ತಕ್ಕಂಥವ್ರು. ನಾವು ಕೂಡ ಇನ್ನು ನೋಡ್ಲಿಲ್ಲ ಪಾರ್ಟಿ ಬಿಟ್ಟು. ಈ ತರ ಇದೆ. ಅದಕ್ಕೋಸ್ಕರನೇ ನಾನ್ ನಿಮ್ಮನ್ನ ಕೇಳೋದಿಷ್ಟೇನೆ, ನನ್ನ ಎಲ್ಲ ಹೇಳ್ಬಿಟ್ಟಿದೀನಿ. ಅವಕಾಶ ಸಿಕ್ಕರೆ ನೀವು ಕೂಡ ನನ್ನ ಪರವಾಗಿ ಸ್ವಲ್ಪ ಹೇಳಿ, ಏನೋ ಅನುಕೂಲ ಆಗುತ್ತೇನಂತ. ನಾವು ಈಗ ಗೋಪಾಲ್ ಕೃಷ್ಣ ಅವರೇ ಹೇಳಿ ಸರ್. ಫ್ರೀಡಂ ಟಿವಿ ಕೂಡ ಸಂಭಾವ್ಯರ ಪಟ್ಟಿಯನ್ನ ಪ್ರಕಟಿಸ್ತಾ ಇರುವಂತದ್ದು, ಅದರಲ್ಲಿ ತಮ್ಮ ಹೆಸರು ಓಡಾಡ್ತಿದೆ. ಹಾಗಾಗಿ ನಾವು ನಿಮ್ಮನ್ನ ಸಂಪರ್ಕಿಸಿದ್ವಿ ದೂರವಾಣಿ ಮೂಲಕ.
ನೀವು ಫ್ರೀಡಮ್ ಟಿವಿ ಇತ್ತೀಚೆಗಂತೂ ಬಹಳ ಸೊಗಸಾಗಿ ಮೂಡಿ ಬರ್ತಾ ಇದೆ, ಬಹಳ Thank you. ಖುಷಿಯಾಗಿದೆ. ಧನ್ಯವಾದ. ಆಮೇಲೆ ಒಳ್ಳೆ ಒಳ್ಳೆ ಸೀನ್ ಬರ್ತಾ ಇದೆ, ಒಳ್ಳೆ ಪಿಕ್ಚರೈಸೇಷನ್ ಅನುಕೂಲ ಆಗ್ತಾ ಇದೆ, ಮೀಡಿಯಾ ಕೂಡ ಕ್ಲಿಯರ್ ಆಗಿ ಹೋಗ್ತಾ ಇದೆ. ಆಮೇಲೆ ವೆನ್ ಕಂಪೇರ್ ಟು ಅದರ್ ಟಿವಿ, ದಿಸ್ ಬೆಟರ್ ಟಿವಿ ವಾಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿಸ್. ಥ್ಯಾಂಕ್ ಯು ನಾನು ಧನ್ಯವಾದ. ಹಾಕದೆ ಅದೇ ಟಿವಿನ ಹಾಕೋದು ಈಗ ಇತ್ತೀಚೆಗೆ. ಓಕೆ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗ್ಬೇಕು, ರಿಯಾಲಿಟಿ ಸಿಗ್ಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ವಿಟ್ನೆಸಿಂಗ್ ಯುವರ್ ಟಿವಿ ಓನ್ಲಿ. ಎಸ್ ಥ್ಯಾಂಕ್ ಯು. ಈಗ ನನ್ನ ಆಳಲ್ಲೇ ಹೇಳ್ಕೊಂಡಿದ್ದೀನಿ. ಓಕೆ ನಾನ್ ಅವ್ರ ಹತ್ರ ಹೋಗಿ ನಾನು ಹೈಕಮಾಂಡ್ ಮುಂದೆ ಹೇಳಲ್ ತೋಡ್ಕೊಳಕ್ ಆಗಲ್ಲ. ಆಮೇಲೆ ಇನ್ಯಾರ ಮುಂದೆ ಹೇಳ್ಕೊಂಡು, ನನಗ್ ತಂದೆ ಇಲ್ಲ ತಾಯಿ ಇಲ್ಲ, ಯಾರ ಮುಂದೆ ಹೇಳಂಗಿಲ್ಲ. ಈಗ ನಿಮ್ ಮುಂದೆ ಇಟ್ಟಿದ್ದೀನಿ ಸಬ್ಜೆಕ್ಟ್.